ಹೆಲೋ ಹೋಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಮೇಲ್ಕೋಟೆಯಿಂದ. ಎಲ್ಲ ಫ್ಯಾಮಿಲಿ ಎಲ್ಲ ಮೇಲ್ಕೋಟೆಗೆ ಹೋಗಿದ್ವಿ. ಅಂದರೆ ಸುಮಾರು ವಾರದಿಂದನೇ ಹೋಗ್ಬೇಕಂತ ಅನ್ಕೊತಾ ಇದ್ವಿ, ಹೋಗೋಕ್ಕಾಗಿರಲಿಲ್ಲ. ಸಡನ್ನಾಗಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಹೊರಟ್ವಿ. ಸೊ ಫಸ್ಟು ನಾವು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಮೇಲ್ಕೋಟೆಗೆ ಬೆಟ್ಟ ಹೋಗ್ತಿರಲ್ಲ, ಅಲ್ಲಿಗೆ ಹೋಗೋಣ ಅಂತೇಳಿ ಬಂದ್ವಿ. ಸೊ ಸ್ವಲ್ಪ ರಶ್ ಇತ್ತು, ಬಟ್ ಅದು ರಶ್ ಇದ್ದರೂ ಕೂಡ ನಮಗೆ ಆ ಮೆಟ್ಲು ಕೂಡ ಹತ್ತಕ್ಕಾಗ್ತಿರಲಿಲ್ಲ. ಯಾಕಂದರೆ ಫುಲ್ ಅಪ್ಪಿತ್ತು ಮೆಟ್ಲು, ಹತ್ತೋದು ಸ್ವಲ್ಪ ಕಷ್ಟ ಆಯಿತು. ಅದಾದಮೇಲಿಂದ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಈಚೆ ಕೂತಿದ್ವಿ ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲಿಂದ ಕೆಳಗೆ ಇಳಿಬೇಕಾದ್ರೆ ಕೆಳಗೆ ಇಳ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ವ್ಯೂ ಪಾಯಿಂಟ್ ಇರುತ್ತಲ್ಲ ಅದನ್ನು ನೋಡೋಣ ಅಂಥೇಳಿ ಕೆಳಗೆ ಇಳಿದ್ವಿ. ಸೊ ಹತ್ತೋದು ಸ್ವಲ್ಪ ಕಷ್ಟನೇ ಆಯಿತು ನಮಗೆ, ಯಾಕಂದರೆ ಅದು ಸ್ವಲ್ಪ ಹಪ್ಪು ಥರ ಇತ್ತಲ್ಲ. ಸೊ ಹತ್ತೋದು ಸ್ವಲ್ಪ ಕಷ್ಟ ಆಯಿತು. ಸೊ ಇಳಿಬೇಕಾದ್ರೆ ಅಷ್ಟು ಕಷ್ಟ ಆಗಲಿಲ್ಲ, ಬೇಗ ಇಳ್ಕೊಂಡು ಹೊಂಟೋದ್ವಿ. ಬಟ್ ವಯಸ್ಸಾಗಿರೋರೆಲ್ಲ ಹೇಗೆ ಹತ್ತಿದ್ರು ಅದಂತೂ ಗೊತ್ತಿಲ್ಲ. ಅಮ್ಮ ಬರಲಿಲ್ಲ, ಅವರು ಕೆಳಗೆ ಕೂತ್ಕೊಬಿಟ್ರು. ಯಾಕಂದರೆ ಹತ್ತಕ್ಕಾಗಲ್ಲ ನನ್ನ ಕೈಲಿ ಈ ಥರ ಇದ್ರೆ ಅಂತ ಅಂದ್ಬಿಟ್ಟು ಅವ್ರು ಕೆಳಗೆ ಕೂತ್ಕೊಬಿಟ್ರು. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಬಂದಿದ್ದಾಗ ಇಲ್ಲಿ ಮೇಲ್ಗಡೆ ಬಂದಿರಲಿಲ್ಲ, ಯಾಕಂದರೆ ಅವಾಗ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ ಅಂಥೇಳಿ ನಾವು ಅಲ್ಲಿ ಕೆಳಗಡೆನೇ ಕೈ ಮುಕ್ಕೊಂಡು ಹೊರಟೋದ್ವಿ. ಸೊ ಮೇಲ್ಗಡೆ ಏನು ಬರೋದಕ್ಕೆ ಹೋಗಲಿಲ್ಲ, ಕ್ಲೋಸ್ ಆಗಿದೆ ಅಂತ ಹೇಳಿದ್ರಲ್ಲ ಅಂಥೇಳಿ. ಇದೇ ಫಸ್ಟ್ ಟೈಮ್ ನಾವು ಮೇಲ್ಗಡೆ ಬಂದಿತ್ತು. ಬಟ್ ಅಲ್ಲಿ ಕಲ್ಯಾಣಿ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನೋಡಿದ್ವಿ. ದೇವಸ್ಥಾನ ಮೇಲೆ ಬಂದು ನೋಡಿರಲಿಲ್ಲ. ಸೊ ಅದಾದಮೇಲಿಂದ ಇಲ್ಲಿ ಬಂದು ವ್ಯೂ ಪಾಯಿಂಟ್ನ ನೋಡ್ತಾ ಇದ್ವಿ ಎಲ್ಲರೂ ನಿಂತ್ಕೊಂಡು, ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಲಡ್ಡು, ಮುನ್ನಾ, ಜಶ್ವಿತ್ ಅವ್ರು 3 ಜನಕ್ಕೂ ಇದು ಹೊಸ ಎಕ್ಸ್ಪೀರಿಯೆನ್ಸು. ಅವರು ಕೂಡ ನೋಡಿರಲಿಲ್ಲ ಈ ರೀತಿಯಾಗಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಬೆಟ್ಟ ಗುಡ್ಡ ಎಲ್ಲ ಹಸಿರಿತ್ತು. ಬಟ್ ಬೇಸಿಗೆ ಇರೋದ್ರಿಂದ ಎಲ್ಲ ಬರಡು ಥರ ಬರಡು ಭೂಮಿ ಆಗಿಬಿಟ್ಟಿದೆ. ಸ್ವಲ್ಪ ಹಸಿರು ಸ್ವಲ್ಪ ಮಣ್ಣು ಆ ರೀತಿಯಾಗಿ ಕಾಣಿಸ್ತಾ ಇದೆ. ಅದಾದಮೇಲಿಂದ ಇಲ್ಲಿ ಕಲ್ಯಾಣಿನ ನೋಡ್ತಾ ಇರ್ಬೋದು. ಅಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಫೋಟೋಶೂಟ್ಸು ಅಥವಾ ಸುಮಾರು ಫಿಲಮ್ಸ್ಗಳದ್ದು ಎಲ್ಲ ನಡೀತಿದೆ. ಸೊ ಅಲ್ಲಿಗೆ ಹೋಗೋಣ ನೋಡೋಕ್ಕೆ, ಅಲ್ಲೂ ನೋಡಿರಲಿಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಳ್ಕೊಂಡು ಹೋಗ್ತಾಯಿದ್ವಿ. ಮುನ್ನಾ, ಲಡ್ಡು ಇಬ್ಬರೂ ನೋಡ್ತಾ ಇದ್ರು ಸುತ್ತ, ಇದೇನು ಹಿಂಗಿದೆಯಲ್ಲ ಬೆಟ್ಟ ಅಂತೇಳಿ. ಮುನ್ನಾ ಅಲ್ಲಿ ಅಂದರೆ ಮೇಕೆಗಳೆಲ್ಲ ಇದ್ದು, ಅವನು ಕೂಡ ಬಿಡ್ತಿರ್ಲಿಲ್ಲ, ಅವನು ಮಾತಾಡ್ಸ್ತಾ ಇದ್ದ ಮುನ್ನಾ. ಅದೇನು ಅದದು ಕಿವಿ ಎಳೆಯೋದು ಅದೆಲ್ಲ ಮಾಡ್ತಾಯಿದ್ದ. ಅದಕ್ಕೆ ಅಲ್ಲೆಲ್ಲ ರೇಗಿಸ್ತಾಯಿದ್ರು ಮುನ್ನನ್ನು, ಹಂಗೆಲ್ಲ ಮಾಡಬಾರ್ದು ಕೊಣೋದಕ್ಕೆ ಅಂತ. ಅವ್ನು ಬಿಡ್ತಿರ್ಲಿಲ್ಲ, ಅದನ್ನು ಮುಟ್ಟಿ ನೋಡ್ತಿದ್ದ, ಮ್ಯಾ ಅಂತ ಕರೀತಾ ಇದ್ದ ಅದನ್ನು. ಸೊ ಅದಾದಮೇಲಿಂದ ಕೆಳಗಡೆ ಬಂದು ತಿರ್ಗಾ ಇಲ್ಲಿ ಬಂಡೆಕಲ್ ಹತ್ರ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇನ್ನೂ ಹತ್ರದಿಂದ ಕಾಣಿಸ್ತಾ ಇದೆ. ಇವಾಗ ಇದು ಕೆಳಗಡೆ ಬಂದಿದ್ದೀವಿ, ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ಅದಾದಮೇಲಿಂದ ಕೆಳಗಡೆ ಹೊರಟ್ವಿ. ಸೊ ನಾವು ಕಾರಲ್ಲಿ ಬಂದಿದ್ದರಿಂದ ಕಾರು ಎಷ್ಟು ದೂರ ಬರುತ್ತೋ ಅಷ್ಟು ದೂರ ತನಕ ಕಾರ್ ತೊಗೊಂಡು ಬಂದು ಅಲ್ಲೇ ಸ್ಟಾಪ್ ಮಾಡಿದ್ವಿ. ಅಮ್ಮನೂ ಕೂಡ ಅಲ್ಲೇ ಕೂತಿದ್ರು ಕೆಳಗಡೆ. ನಾವು ಮಾತ್ರ ಮೇಲೆ ಬಂದ್ವಿ ಹತ್ತಿ. ಶರತ್ ಅವರು ಪುಳಿಯೋಗರೆ ತೊಗೊಳ್ಳೋಣ ಅಂತ ಹೇಳ್ತಾಯಿದ್ರು. ಬೇಡ ಬನ್ನಿ, ಸುಮ್ಮನೆ ನಾವು ಪುಳಿಯೋಗರೆ ಜಾಸ್ತಿ ನಮ್ಮ ಮನೇಲಿ ಮಾಡಿದ್ರೆ ಅಪರೂಪಕ್ಕೆ ನಾವು ಜಾಸ್ತಿ ಪುಳಿಯೋಗರೆ ಮಾಡೋದು. ಅದಕ್ಕೆ ಬೇಡ, ಪುಳಿಯೋಗರೆ ಏನು ಪ್ಯಾಕೆಟ್ ಏನು ಬೇಡ ಬನ್ನಿ ಅಂತ ಹೇಳಿ ಬಂದ್ವಿ. ಟೇಸ್ಟಿಗೆ ನೋಡೋಣ ಬನ್ನಿ ಅಂದರು ಅವರು. ಹಾಗೂ ಬೇಡ ಅಂಥೇಳಿ ನಾವು ಕೆಳಗೆ ಬಂದ್ವಿ. ಅದಾದಮೇಲಿಂದ ನೆಕ್ಸ್ಟು ಕಲ್ಯಾಣಿ ಹತ್ರ ಹೋಗೋಣ ಅಂಥೇಳಿ ಎಲ್ಲರೂ ಹೊರಟ್ವಿ. ಸುಮಾರು ಫೋಟೋಶೂಟ್ಸ್ ನಡೀತಾ ಇತ್ತು. ಅಲ್ಲೂ ಫೋಟೋಶೂಟ್ಸ್ ತೊಗೊಳ್ಳೋದಕ್ಕೆ ಶೂಟ್ಗೇನೋ ಇಲ್ಲಿ ನೋಡ್ತಾ ಇರ್ಬೋದು 5000 ಏನೋ ಚಾರ್ಜ್ ಮಾಡ್ತಾರೆ. ಕಲ್ಯಾಣಿಗೂ 20 ರೂಪಾಯಿನೋ ಚಾರ್ಜ್ ಮಾಡ್ತಾರಂತೆ. ಕಲ್ಯಾಣಿ ಒಳಗೆ ಮಾಡ್ತಾರಲ್ಲ ಅದಕ್ಕೂ ಕೂಡ. ಫಿಶ್ ಮಾತ್ರ ತುಂಬ ಅಂದರೆ ತುಂಬ ಇತ್ತು ಫಿಶ್. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಫಿಶ್ ಇತ್ತು. ನಾವು ಅಲ್ಲಿರೋ ಬಾಳೆಹಣ್ಣ ತೆಗೆದು ಹಾಕ್ತಾಯಿದ್ವಿ ಹತ್ರ ಬರಲಿ ಅಂತೇಳಿ. ಶರತ್ ಅವರು ಕೆಳಗಡೆನೇ ಕೂತ್ಕೊಬಿಟ್ಟಿದ್ರು ಕಾಲು ಹಾಕ್ಕೊಂಡು. ಸೊ ಚೆನ್ನಾಗಿತ್ತು ಫಿಶ್ಗಳನ್ನ ನೋಡೋಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ಮುನ್ನಾ, ಲಡ್ಡು, ಜಶ್ವಿತ್ತು, ಶರತ್ ಅವರು, ಭಾವ ಇಷ್ಟು ಜನನೂ ಕೂತ್ಕೊಂಡಿದ್ರು ನೀರೊಳಗೆ ಆಟ ಆಡ್ತಾಯಿದ್ರು. ಮುನ್ನಂಗದು ಏನೋ ಒಂಥರ ಖುಷಿ ಅವನಿಗೆ. ನೀರು ಹೆಚ್ಕೊಂಡೆಲ್ಲ ಆಟ ಆಡ್ತಾ ಇದ್ದ ಕಾಲಲ್ಲೆಲ್ಲ. ಅವರಪ್ಪ ಅದಕ್ಕೆ ಬಟ್ಟೆ ಎಲ್ಲ ಒದ್ದಾಗುತ್ತೆ ಬೇಡ ಅಂದರೂ ಕೇಳ್ತಿರ್ಲಿಲ್ಲ, ಅವನು ಹಂಗೆ ಆಟ ಆಡ್ತಾ ಇದ್ದ. ಅದಾದಮೇಲಿಂದ ಇಲ್ಲೇನೋ ನಡೀತಾ ಇತ್ತು. ಅಯ್ಯಾಡ್ಬೇಡ ಪಾಪ.
ಇಲ್ಲೋಡು ಬೋನಿ ಇಲ್ಲಿ ಎಷ್ಟೊಂದು ಬಂತು. ಪಿತ ಪಿತ ಅಂತೈತೆ. ನೆಕ್ಸ್ಟ್ ಅಲ್ಲಿಂದ ಮುಂದೆ ಹೋದ್ವಿ. ಏಕಶಿಲಾ ಗಣಪತಿ ದೇವಸ್ಥಾನ, ಒಂದೇ ಕಲ್ಲಲ್ಲಿ ಕೆತ್ತಿರೋದಂತೆ ಅದನ್ನು ಗಣಪತಿ ದೇವಸ್ಥಾನ. ಬಂದರೆ ಯಾರು ಈ ಸೈಡ್ ಬರೋಲ್ಲ ಜಾಸ್ತಿ ಅಂತ ಹೇಳ್ತಾಯಿದ್ರು ಪುರೋಹಿತರು. ನಾವು ಅಂದರೆ ಅಮ್ಮ ಅವರ ತಮ್ಮ ಅವರು ನೋಡಿದ್ರಂತೆ ಈ ದೇವಸ್ಥಾನನ. ಸೊ ಅದರಿಂದ ಕರ್ಕೊಂಡು ಬಂದರು, ಬನ್ನಿ ಇಲ್ಲಿ ಗಣಪತಿ ದೇವಸ್ಥಾನ ಇದೆ, ಜಾಸ್ತಿ ಯಾರು ಹೋಗಲ್ಲ ಅಲ್ಲಿಗೆ, ಹೋಗಿದ್ದು ಬರೋಣ ಅಂತ ಹೇಳಿ ಹೋಗಿದ್ರು. ಬಟ್ ಬರೋರೆಲ್ಲ ದೇವಸ್ಥಾನಕ್ಕೆ ಆ ಸೈಡೇ ಹೋಗ್ತಾರಂತೆ. ಬಟ್ ಈ ದೇವಸ್ಥಾನಕ್ಕೆ ಅಪರೂಪ ಗೊತ್ತಿರೋರು ಮಾತ್ರ ಬರ್ತಾರಂದರೆ, ಯಾಕಂದರೆ ಅದು ಕೆಳಗಡೆ ಯೋಗನರಸಿಂಹಸ್ವಾಮಿ ದೇವಸ್ಥಾನದ ಕೆಳಗಡೆಯಿಂದ ಬರಬೇಕು, ಅಲ್ಲಿಂದ ಒಳಗಿಂದ ಹೋಗಬೇಕಲ್ವ. ಸೊ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ, ಅವ್ರು ಹೇಳ್ತಾಯಿದ್ರು. ಸೊ ಜಾಸ್ತಿ ಜನ ಯಾರೂ ಬರಲ್ಲ ಬಂದರೆ ಇಲ್ಲಿಗೆ ಅಂತ ಹೇಳಿ ನಾವು ಕೂಡ ಬಂದು ತೀರ್ಥ ತೊಗೊಂಡು ಸ್ವಲ್ಪ ಕೂತಿದ್ದು ಅಲ್ಲೇ, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಅದಾದಮೇಲಿಂದ ನೆಕ್ಸ್ಟು ರಾಯರ ದ್ವಾರ ಅಂತ ಇದೆಯಲ್ಲ ಅಲ್ಲಿಗೆ ಹೊರಟ್ವಿ. ಅಲ್ಲಿ ನಿಮಗೆ ಇದನ್ನು ನೋಡಿದ್ರೆ ಯಾವ ಫಿಲಮ್ ನೆನಪಾಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಕೂಡ ಬಂದ್ವಿ ಅಲ್ಲಿಗೆ. ನಾವು ಅವಾಗ ಚಿಕ್ಕದ್ರಲ್ಲಿ ನೋಡಿರ್ಬೇಕಾದ್ರೆ ಅಲ್ಲಿ ಬಾದಾಮಿನ ಗೋಡಂಬಿದು ಗಿಡ ಇತ್ತು. ಆವಾಗ ನಾವು ಹೋಗೋ ಟೈಮಲ್ಲಿ ಅದು ಬಿಟ್ಟಿತ್ತು, ಕಾಯಿ ಬಿಟ್ಟಿತ್ತು. ಅದನ್ನು ಅಪ್ಪ ಕಿತ್ಕೊಟ್ಟಿದ್ರು ನನಗೆ, ಅಕ್ಕಂಗೆ, ನಾವೆಲ್ಲ ಚಿಕ್ಕ ಮಕ್ಳು ಯಾರು ಇದ್ವಿ, ನನ್ನ ತಂಗಿದಿರು, ನನ್ನ ತಮ್ಮ, ಅಣ್ಣ, ನನ್ನ ತಮ್ಮ ಎಲ್ರಿಗೂ ಕೂಡ ಹೋಗಿದ್ದಾಗ ಎಲ್ರಿಗೂ ಕಿತ್ಕೊಟ್ಟಿದ್ರು. ಅದನ್ನು ನೆನಪಿಸ್ಕೊತಾ ಇದ್ವಿ ನಾನು ಮತ್ತು ಅಕ್ಕ ಇಬ್ಬರೂ. ನಾವು ಬಂದಾಗ ಇಲ್ಲಿ ಬಾದಾಮಿನೋ ಗೋಡಂಬಿನೋ ಅಂತ ಹೆಸ್ರು ನಂಗೆ ಮರ್ತೋಗಿದೆ ಯಾವ ಗಿಡ ಅಂತ ಹೇಳಿ. ಸೊ ಅದ್ರದ್ದು ಕಿತ್ಕೊಟ್ಟಿದ್ರು, ಮೋಸ್ಟ್ಲಿ ಗೋಡಂಬಿ ಅಂತ ಅನಿಸುತ್ತೆ. ಹೌದು ಗೋಡಂಬಿನ ಕಿತ್ಕೊಟ್ಟಿದ್ರು. ಅದನ್ನು ತಿಂತಾಯಿದ್ವಲ್ಲ ಅಂತ ಹೇಳಿ ನೆನಪಿಸ್ಕೊತಾ ಇದ್ವಿ. ಅದಾದಮೇಲೆ ಇಲ್ಲಿ ಮೇಲೆ ಬಂತು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಶರತ್ತವರು ವ್ಯೂ ಪಾಯಿಂಟ್ ಚೆನ್ನಾಗಿದೆ ನೋಡೋಣ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ರು ಮೇಲೆ. ಸೊ ನಾವು ಮೇಲೆ ಹತ್ತಕ್ಕೆ ಕಷ್ಟ ಆಯಿತು, ಅದನ್ನು ಕೂಡ ಅದು ಹಪ್ಪಿತ್ತು. ಅದನ್ನು ಹತ್ತಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಕೂಡ ನೋಡಿಬಿಟ್ಟು ನೆಕ್ಸ್ಟು ಇನ್ನೊಂದು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ, ಒಟ್ಟೊಟ್ಟಿಗೆ 2 ದೇವಸ್ಥಾನ ನೋಡ್ದಂಗೆ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಬಂದಿದ್ದೆ ನಾವು ಆದಿಚುಂಚನಗಿರಿಗೆ. ಇದು ನಾವು ಚಿಕ್ಕವರಿದ್ದಾಗ ಅದನ್ನು ಕೂಡ ನೋಡಿದ್ವಿ, ಆ ಪ್ಲೇಸ್ನೂ ಕೂಡ ಬಂದಿದ್ವಿ. ಆದಿಚುಂಚನಗಿರಿಗೆ ಹೋಗೋಣ ಅಂತೇಳಿ ಬಂದ್ವಿ. ಆದಿಚುಂಚನಗಿರಿಗೂ ಕೂಡ ಸೊ ಇಲ್ಲೇನೋ ವರ್ಕ್ ಮಾಡ್ತಾಯಿದ್ರು, ಸ್ವಾಮೀಜಿದೇನೋ ಸಮಾಧಿನ ಕಟ್ತಾಯಿದ್ರು ಅಂತ ಹೇಳ್ತಿದ್ರು ಅಲ್ಲಿರೋರೆಲ್ಲ. ಸೊ ಅದೇನೋ ವರ್ಕ್ ಮಾಡ್ತಾಯಿದ್ರು. ಅಮ್ಮನೂ ಕೂಡ ಇದಕ್ಕೆ ಬರಲಿಲ್ಲ, ಯಾಕಂದರೆ ಅವ್ರಿಗೆ ಧೂಳು ಸ್ವಲ್ಪ ಅಲರ್ಜಿ ಆಗುತ್ತೆ ಅಂತೇಳಿ ಅವರು ಕೂಡ ಬರಲಿಲ್ಲ. ಅದಾದಮೇಲಿಂದ ದರ್ಶನಕ್ಕೆ ಹೋಗೋಣ ಅಂಥೇಳಿ ದರ್ಶನಕ್ಕೆ ಹೋದ್ವಿ. ಸೊ ನಾವು ಇದು 2ನೇ ಸಲ ಬಂದಿರೋದು, ಶರತ್ತವರು ಕೂಡ 2ನೇ ಸಲ ಬಂದಿರೋದು. ಅವರು ಕೂಡ ಮುಂಚೆ ಯಾವಾಗೋ ಫಂಕ್ಷನ್ ಮಾಡಿದರು ಯಾರೋ ಅಂತ ಹೇಳಿ ಅವಾಗೂ ಕೂಡ ಬಂದಿದ್ದರು ಅವರು. ನಾನು ಇದು 2ನೇ ಸಲ ಬರ್ತಾ ಇರೋದು. ಬಂದು ಒಳಗೆ ಫಸ್ಟು ದರ್ಶನಕ್ಕೆ ಹೋಗೋಣ ಅಂಥೇಳಿ ದರ್ಶನಕ್ಕೆ ಹೊರಟೋದ್ವಿ. ನಾವು ಅಲ್ಲೇ ಪ್ರಸಾದ ಬಂದಿದ್ವಿ, ಅಂದರೆ ಮೇಲ್ಕೋಟೆಲೇ ಪ್ರಸಾದ ಕೊಟ್ಟಿದ್ದರು, ಅಲ್ಲೇ ಊಟ ಬಂದಿದ್ವಿ. ಇಲ್ಲೇನು ನಾವು ಊಟ ಮಾಡಲಿಲ್ಲ, ದರ್ಶನ ಮಾಡಿಕೊಂಡು ಹೊರಟ್ವಿ ಮನೆಗೆ ಅಷ್ಟೇ. ಒಳಗೆ ದರ್ಶನ ಎಲ್ಲ ಮಾಡ್ಕೊಂಡು ತುಂಬ ದೇವರುಗಳಿದೆ ಒಳಗಡೆ, ಚೆನ್ನಾಗಿದೆ ಒಳಗಡೆ ಮಾತ್ರ. ನಾನು ಎಲ್ಲೋ ವೀಡಿಯೋ ಮಾಡೋಕ್ಕೆ ಬಿಡಲ್ವೇನೋ ಅಂದ್ಕೊಂಡಿದ್ದೆ, ಬಟ್ ಮಾಡ್ಬೋದಿತ್ತು. ಅಲ್ಲಿ ಹಾಕಿರಲಿಲ್ಲ ಎಲ್ಲೂ ಬೋರ್ಡ್, ನಾನು ನೋಡ್ದಂಗೆ ಬೋರ್ಡ್ ಏನು ಹಾಕಿರಲಿಲ್ಲ ಮಾಡಬಾರ್ದು ಅಂತ ಹೇಳಿ. ಸೊ ನಾನು ವೀಡಿಯೋಸ್ನ ಸ್ವಲ್ಪ ಮಾಡ್ಕೊಂಡ್ವಿ, ಜಾಸ್ತಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೀನು ಒಬ್ರಿಗೆ ಎತ್ಕೊಂಡು ನಾನು
ಇದನ್ನು ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮನೆಗೆ ಹೊರಟಿದ್ದು. ಸೊ ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಷ್ಟು ನಮಗೂ ಕೂಡ ವ್ಲಾಗ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ನಮ್ಮ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.